ಹೊರಗೆ ಬರುತ್ತೆ ಸರ್. ಅದು ನಿಮ್ಮ ಕೆಪಾಸಿಟಿ ಎಷ್ಟು ಹುಳ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮಲ್ಲಿ 10 ಹುಳ ಇದ್ರೆ 10 ಸತಿ ನೋಡ್ಬೇಕು. ಅಲ್ಲ, ನೀವೇ ಹೇಳ್ತಿದ್ರಲ್ಲ ಸರ್, ಈಗ 10 ಜನದಲ್ಲಿ ಒಬ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಅದೇ ಹುಳ ಮೇಲೆ ತಲೆ ಒಳಗೆ ಎಷ್ಟು ಹುಳ ಇದೆ ನಿಮ್ಗೆ, ಆ ಹುಳ ಎಲ್ಲ ತೆಕ್ಕೊಂಬಿಟ್ರೆ ಬ್ಯೂಟಿಫುಲ್ ಆಗಿರುತ್ತೆ ಪ್ರಪಂಚ, ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಸರ್ ಆ ಒಂದು ಪ್ರಯತ್ನ ಅಷ್ಟೇ. ಸರ್ ನಮಸ್ತೆ, ನನ್ನ ಹೆಸರು ನಿಸರ್ಗ ಅಂತ. ಈ ಕಡೆ ಇಲ್ಲಿ ನಾನು ರೆಬಲ್ ಟಿವಿಯಿಂದ ಬಂದಿರೋದು. ಸರ್ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಗೆ ಹೋದಾಗ ಒಬ್ರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪಾನ್ ಕಾರ್ಡ್ ಇರೋರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಯಂತ್ ಕಾಯ್ಕಿಣಿ ಸರ್ ಅವರು. ಹಾಗಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ? ಅದಕ್ಕೇನಾದರೂ ನೀವು ಈ ಸಿನಿಮಾ ಮಾಡ್ತಾ ಇದ್ದೀರಾ? ಪಾನ್ ಕಾರ್ಡು ಅಥವಾ ಮನಿ ಕಾರ್ಡು ಯಾವ ಒಂದು ಇಂಟೆನ್ಷನಿಂದ ಈ ಮೂವಿ ಬರ್ತಾ ಇದೆ? ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಸೊ ಇದು ಹೆಂಗೆ ನಿಮ್ದು ಪಾನ್ ಕಾರ್ಡ್ ಪ್ರತಿಭೆನಾ ಪ್ರಭಾವನ ಏನು ಈ ಚಿತ್ರ? ನಿಜವಾಗ್ಲೂ ಇಲ್ಲಿ 2 ಕಾರ್ಡ್ ಇದೆ ನೋಡಿ. ನಾನು ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್ ಸರ್. ನಿಮ್ಮ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್, ಅದು ಬೇರೆ ಲ್ಯಾಂಗ್ವೇಜ್ಗೂ ಹೋಗ್ಬೇಕು, ಅದು ಹಿಂದಿಗೆ ಹೋಗ್ಬೇಕು ಅಂತ. ಇದೇ ನವೀನ್, ಇದೇ ಶ್ರೀಕಾಂತ್, ಇವರೇ ನಮ್ಮನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು. ಇದು ಎಲ್ಲ ಲ್ಯಾಂಗ್ವೇಜ್ಗೆ ಹೋಗ್ಬೇಕು. ಈ ಕಾರ್ಡ್ಗಳಷ್ಟೇ, ಟ್ರಂಪ್ ಕಾರ್ಡ್ಗಳು 2. ಸರ್ ಉಪೇಂದ್ರ ಸರ್, ಸರ್ ಇಲ್ಲಿ ಸರ್ ಕೂಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀರಾ. ರಜನಿಕಾಂತ್ ಅವ್ರಿಗೆ ಏನಾದರೂ ವಾರ್ನರ್ ತೋರಿಸಿದ್ರಾ? ಅವ್ರೇನಾದರೂ ರಿಯಾಕ್ಷನ್ ಕೊಟ್ರಾ? ಹೇಗೆ? ಇಲ್ಲಮ್ಮ, ಇನ್ನೂ ಮೀಟ್ ಮಾಡಿಲ್ಲ. ಲಾಸ್ಟ್ ಟೈಮ್ ಆದಾಗ ಇನ್ನೂ ಬಿಟ್ಟಿರಲಿಲ್ಲ. ಇದು ಇನ್ನೊಂದು ಶೆಡ್ಯೂಲ್ ಇದೆ, ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಅವ್ರಿಗೆ. ಸರ್ ಇಲ್ಲಿ ಸುಜಯ್ ಅಂತ ಸರ್. ಈಗ ಆಲ್ಮೋಸ್ಟ್ 9 ಇಯರ್ಸ್ ಆದಮೇಲೆ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಆಸ್ ಎ ಡೈರೆಕ್ಟರ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಸರ್ ಈ ಸಿನಿಮಾ ಡೈರೆಕ್ಟ್ ಮಾಡುವಾಗ? ಅದು ಗೊತ್ತಿಲ್ಲ ಇವರೇ, ನೀವು ಹೇಳ್ಬೇಕಾದ. ಯಾಕೆಂದರೆ ನನಗೆ ಇನ್ನೂ ಅದೇ ಡೈರೆಕ್ಟರ್ ಅನ್ಕೊಂತೀನಿ ನಾನು. ಬಟ್ ಸ್ವಲ್ಪ ಏನೋ ಇವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ, ಸರ್ ಇನ್ನೂ ಸ್ವಲ್ಪ ರ್ಯಾಶ್ ಆಗ್ಬೇಕು ನೀವು ಅಂತ. ನಾನು ಆಲ್ರೆಡಿ ಈ ರ್ಯಾಶ್ಗೆ ಇವರು ಅರವಿಂದ್ ಅವ್ರು ಬಂದಾಗ ಒಂದು ಕ್ವಶನ್ ಕೇಳೋರು ಇವ್ರನ್ನ, ಮನೋಹರ್ ಅವ್ರನ್ನ, ಈತನ ಇಂಟೆನ್ಸಿಟಿ ಮೀರೆಲ್ಲ ತಟ್ಕೊಂಟಾರು ಅನ್ನಿ. ಅವರ ಎಂಟಿ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಇನ್ನೂ. ಇವ್ರಿಗೆ ಸ್ವಲ್ಪ ಗೊತ್ತಾಗಿದೆ, ಶ್ರೀಕಾಂತ್ ಗೊತ್ತಾಗಿದೆ. ಅದೇನು ಮಾಡೋಕ್ಕಾಗಲ್ಲ. ಒಬ್ಬ ಡೈರೆಕ್ಟರ್ ಅಂದರೆ ಈಗ ಹೆಂಗಿದೆ ಅಂದರೆ ಎವ್ರಿಥಿಂಗ್ ಈಸ್ ಹೋರಾಟನೇ. ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ಡೈರೆಕ್ಷನ್ ಮಾಡೋದು ಅನ್ನೋದು ಇದೆಯಲ್ಲ, ಅದು ಪ್ರತಿ ಕ್ಷಣ ಹೋರಾಟ. 24 hours ನೀವು ಅದರೊಳಗೆ ಇರಬೇಕು. ಕೆಲವು ಸತಿ ಇವರೆಲ್ಲ ಅನ್ಕೊಂಡಿರ್ಬೋದು ಇವ್ಗೆ ಏನು ಕೆಲಸ ಇಲ್ಲ, ಅದಕ್ಕೆ 2 ವರ್ಷದಿಂದ ಇಲ್ಲೇ ಇದ್ದಾನೆ ಅಂತ. ನನಗೂ ಕೆಲಸ ಇದೆ ಅನ್ಸುತ್ತೆ. ಹಿಂಗೆ ಅನ್ಕೊಂಡ್ಬಿಡ್ತಾರೆ ಅವ್ರು. ನಾನು ನೋಡ್ರೆ 9 ಗಂಟೆ ನಾ ಇರ್ತೀನಿ, ಇವ್ರು 11 ಗಂಟೆಗೆ ಬರ್ತಾರೆ. ನಾನು ಅನ್ಕೊತೀನಿ ನಾನು ತುಂಬ ಫ್ರೀ ಇದ್ದೀನಿ, ಎಲ್ಲರೂ ಬ್ಯುಸಿ ಇದ್ದಾರೆ. ಇವರೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇರೋರು, ನಾನೊಬ್ಬನೇ ತುಂಬ ಫ್ರೀ ಇರೋದು 2 ವರ್ಷದಿಂದ. ಇದೇ ಡೈರೆಕ್ಟ್ರಲ್ಲಿ ಆಗಿರೋ ಬದಲಾವಣೆ ಅಂದರೆ ಸರ್